This match on ಆಗ್ತಾ ಇದೆ. Ansari for first over. Shivu and Mithun, openers from Power TV. ಫಸ್ಟ್ ಬಾಲ್ ಅಲ್ಲಿ ಏರಿಯಲ್ ರೂಟ್ ತಗೋತಾರೆ, ಗ್ಯಾಪ್ ಇದೆ, ಲಾಂಗ್ ಆಫ್ ಅಲ್ಲಿ ಬರುತ್ತೆ, ಬೌಂಡ್ರಿಯಿಂದ ಸ್ಟಾರ್ಟ್ ಮಾಡ್ತಾರೆ ಇನ್ನಿಂಗ್ಸ್ ಅನ್ನ. ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ಪ್ರಸ್ತುತಪಡಿಸ್ತಾ ಇರುವಂತ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಡೇ 4 ಮ್ಯಾಚ್ ನಂಬರ್ 5. ಇದೊಳ್ಳೆ ಬಾಲ್. ಇದು ಫಸ್ಟ್ ಬಾಲ್ ಸ್ವಲ್ಪ ಸ್ಲಾಟ್ ಅಲ್ಲಿ ಏರಿಯಲ್ ರೂಟ್ ತಗೋತಾರೆ. ಸೆಕೆಂಡ್ ಬಾಲ್ ಕೂಡ ಬಿಗ್ ಶಾಟ್ ಆಡುವಂತ ಪ್ರಯತ್ನ ಇತ್ತು, ಬಟ್ ವೈಡ್ ಯಾಕ್ ಬಾಲ್. ಶಾಟ್ ಚೆನ್ನಾಗಿದೆ, ಕ್ಯಾಚ್ ಎಲ್ಲ ಕಾಲ್, ಮೇ ಬಿ ಕ್ಯಾಚ್ ಆಫ್ ದ ಟೂರ್ನಮೆಂಟ್. ಅನ್ಬಿಲೀವಬಲ್ ಕ್ಯಾಚ್, ಲೋ ಕ್ಯಾಚ್, ಒನ್ ಹ್ಯಾಂಡೆಡ್ ಆಗಿ ತಗೋತಾರೆ. ಖಂಡಿತವಾಗ್ಲೂ ರಿಪ್ಲೇ ನೋಡ್ಲೇಬೇಕಾಗುತ್ತೆ. ಸಖತ್ತಾಗಿರೋಂಥ ಕ್ಯಾಚ್ ಇದು, ಒನ್ ಹ್ಯಾಂಡೆಡ್ ಕ್ಯಾಚ್, ಕ್ಯಾಚ್ ಆಫ್ ದ ಟೂರ್ನಮೆಂಟ್. ಫಾಸ್ಟ್ ಬ್ರೇಕ್ ಥ್ರೂ ಬರುತ್ತೆ. ಈ ರೀತಿ ಫೀಲ್ಡರ್ ಸಪೋರ್ಟ್ ಮಾಡಿದ್ರೆ ಬೌಲರ್ ಇನ್ನು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೌಲ್ ಮಾಡ್ತಾರೆ. ಫಸ್ಟ್ ಬ್ರೇಕ್ ಥ್ರೂ ಬರ್ತಾ ಇದೆ. ದಿ ಬ್ಯಾಟರ್ ಆದಿತ್ಯ follows of 1 wicket, Power TV. ಬ್ಲೈಂಡೆಡ್ ಶಾಟ್ ಇದು ಫಸ್ಟ್ ಬಾಲ್ ಅಲ್ಲೇ, ಇನ್ನು ಸೆಟ್ ಆಗಿಲ್ಲ, ಬ್ಯಾಟ್ ಬಾಲ್ ಕಲೆಕ್ಷನ್ ಇಲ್ಲ ಇದು. ಬೌಲರ್ಸ್ ಬ್ಯಾಕ್ ಆಡುವಂತ ಪ್ರಯತ್ನ, ಇಲ್ಲಿ ಸಾಕಾಗಿರುವಂತ ಶಾಟ್, ಗ್ಯಾಪ್ ಶಾಟ್ ಬರುತ್ತೆ, ಸಿಗುತ್ತೆ ಮತ್ತೊಂದು ಬೌಂಡ್ರಿ. ಸೆಕೆಂಡ್ ಬೌಂಡ್ರಿ ಆಫ್ ದಿ ಓವರ್. 8 loss of 1. ಪವರ್ ಟಿವಿ ಬಿಗ್ ಪ್ಲೇಯರ್ಸ್ ಇದ್ದಾರೆ, ಬಿಗ್ ಮ್ಯಾನ್. ಆದಿತ್ಯ ಬ್ಯಾಟ್ ಇಂದ ಫಸ್ಟ್ ಬೌಂಡ್ರಿ ಬರ್ತಾ ಇದೆ. ಲಾಸ್ಟ್ ಬಾಲ್ in first over. ಡಾಟ್ ಇಂದ ಫಿನಿಶ್ ಮಾಡ್ತಾರೆ. 2 ಬೌಂಡ್ರಿ ಬರುತ್ತೆ. ಫಸ್ಟ್ ಬಾಲ್ ಬೌಂಡ್ರಿ, ಫಿಫ್ತ್ ಬಾಲ್ ಅಲ್ಲಿ ಬೌಂಡ್ರಿ. ಒಂದು ಸಖತ್ತಾಗಿರೋಂಥ ಒಂದು ಫೀಲ್ಡಿಂಗ್ ನೋಡಿದ್ವಿ. ಕ್ಯಾಚ್ ಇಂದ ಫಸ್ಟ್ ವಿಕೆಟ್ ಕಳ್ಕೊತಾರೆ ಶಿವು ಬಿಪಿ. 8 of over number 1. 8 loss of 1 wicket, ಪವರ್ ಟಿವಿ. ಮೊದಲ ಓವರ್ ಮುಕ್ತಾಯದ ಬಳಿಕ 8-1. ಅಖಿಲೇಶ್ ಫಾರ್ ಸೆಕೆಂಡ್ ಓವರ್. ಇಂಪಾರ್ಟೆಂಟ್ ಮ್ಯಾಚ್. 3 ಮ್ಯಾಚ್ ಅಲ್ಲಿ 1 ವಿಕ್ಟರಿ, 2 ಲಾಸ್. 2 ಟೀಮ್ಸ್ ಕೂಡ 1 ಜಯ, 2 ಲಾಸ್ ಆಗಿದ್ದಾರೆ. ಇದು ಇಂಪಾರ್ಟೆಂಟ್ ಮ್ಯಾಚ್ ಆಡುವಂತ 2 ಟೀಮ್ಸ್. ವೈಡ್ ಅಂತ ಕಾಲ್ ಬರ್ತಾ ಇದೆ. ಶಾರ್ಟ್ ಆಗಿದೆ, ಮತ್ತೊಂದು ಕ್ಯಾಚ್ ನೋಡ್ತಾ ಇದೀವಿ. ಇಲ್ಲಿ ಅಂಪೈರ್ ಡಿಸಿಷನ್ ವೇಟ್ ಮಾಡ್ತಾ ಇದೀವಿ. ಸಮಾಲೋಚನೆ ಮಾಡ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಂಪೈರ್ಸ್ ವೇಟ್ ಮಾಡಬೇಕಾಗುತ್ತೆ ಡಿಸಿಷನ್ಗೆ.
ಔಟ್ ಅನ್ನುವಂತ ಕಾಲ್ ಬರ್ತಾ ಇದೆ. ಇನ್ನೊಂದು ಮ್ಯಾಗ್ನಿಫಿಸೆಂಟ್ ವಿಕೆಟ್ ಕೀಪಿಂಗ್ ಇದು. ಕಾಟ್ ಬಿಹೈಂಡ್ ಇಂದ ಮತ್ತೊಂದು ವಿಕೆಟ್ ಅನ್ನು ಕಳ್ಕೊತಾ ಇರೋದು ಪವರ್ ಟಿವಿ. ಟಾಸ್ ಸಮಯದಲ್ಲಿ ಕೇಳ್ತಾ ಇದ್ವಿ, ನಮ್ಮ ಟಾರ್ಗೆಟ್ ಏನಿದ್ರು 80+ ಅಂತ ಹೇಳ್ತಾ ಇದ್ರು. ಇಲ್ಲಿ ಫಸ್ಟ್ ಪವರ್ ಪ್ಲೇ ಫೇಸ್ ಅಲ್ಲಿ ನೋಡೋದಾದ್ರೆ 2 ವಿಕೆಟ್ ಅನ್ನ ಕಳ್ಕೊಂಡಿದ್ದಾರೆ. ಇಲ್ಲಿಂದ ಒಂದು 60 ಕಡೆ ಪ್ಲಾನ್ ಮಾಡ್ತಿರ್ತಾರೆ. ಆನಂದ್ ನ್ಯೂ ಬ್ಯಾಟರ್, ಈಸಿ ಕ್ಯಾಚ್, ಸಿಂಪಲ್ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಪ್ರೀವಿಯಸ್ ನೋಡೋದಾದ್ರೆ ಒಂದು ಅನ್ಬಿಲೀವೇಬಲ್ ಕಾಟ್ ಬಿಹೈಂಡ್ ಅಲ್ಲಿ ವಿಕೆಟ್ ಕ್ಯಾಚ್ ತಗೊಂಡಂತ ಹರೀಶ್ ಒಂದು ಸಿಂಪಲ್ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಸ್ಟಾಪ್ ಅಂಡ್ ರನ್, ಸಿಂಗಲ್ ಕಂಪ್ಲೀಟ್ ಮಾಡ್ತಾರೆ. 10 ರನ್ ಆಗುತ್ತೆ. 10 for 2 ಪವರ್ ಟಿವಿ. 3 ball remaining in power play. ಬ್ಯಾಟ್ ಸ್ವಿಂಗ್ ಚೆನ್ನಾಗಿದೆ. ಕಂಪ್ಲೀಟ್ ಆಗಿ ಬೀಟ್ ಆಗ್ತಾರೆ ಇಲ್ಲಿ ಆದಿತ್ಯ. ಪವರ್ ಟಿವಿ ವರ್ಸಸ್ ವಿಜಯ್ ಕರ್ನಾಟಕ. ದ ಮಸ್ಟ್ ವಿನ್ ಗೇಮ್ ಮ್ಯಾಚ್ ಆಡ್ತಾ ಇದೆ ಇಲ್ಲಿ. ಫಿಫ್ತ್ ಬಾಲ್, ರನ್ಸ್ ಬರ್ತಾ ಇಲ್ಲ, ಡಾಟ್ ಬಾಲ್ ಆಗುತ್ತೆ. ಅಖಿಲೇಶ್ ಜಸ್ಟ್ 2 runs ಕನ್ಸೀಡ್ ಮಾಡಿ ಒಂದು ವಿಕೆಟ್ ಅನ್ನು ತಗೊಂಡಿದ್ದಾರೆ. ಲಾಸ್ಟ್ ಬಾಲ್ ಉಳಿದಿದೆ. ಫಿನಿಶ್ ಚೆನ್ನಾಗಿ ಮಾಡ್ತಾರ ಅಥವಾ ಏನಾದರೂ ಫೈನಲ್ ಬಾಲ್ ಅಲ್ಲಿ ಡಿಸ್ಪ್ಯಾಚ್ ಮಾಡ್ತಾರ ಬ್ಯಾಟರ್ ನೋಡ್ಬೇಕಾಗತ್ತಿದೆ. ಫೈನಲ್ ಬ್ಯಾಕ್ ಬಾಲ್ ಅಲ್ಲಿ ಬ್ಯಾಕ್ ಫುಟ್ ಅಲ್ಲಿ ಪಂಚ್ ಮಾಡ್ತಾರೆ. ಪವರ್ ಪ್ಲೇ ಇರೋದ್ರಿಂದ ತಡೆಯಕ್ಕಾಗಲ್ಲ. 1 balls 2 balls ಇಂಟು ದ ಬೌಂಡ್ರಿ. ಬೌಂಡ್ರಿಯಿಂದ ಫಿನಿಶ್ ಆಗುತ್ತೆ ಪವರ್ ಪ್ಲೇ. ಎಂಡ್ ಆಫ್ ಓವರ್ ನಂಬರ್ 2. 14 loss of 2 wickets. Power TV. ಪವರ್ ಪ್ಲೇ ಕಂಪ್ಲೀಟ್ ಆಗ್ತಾ ಇದೆ. ಫೀಲ್ಡ್ ಸ್ಪ್ರೆಡ್ ಆಗಿದೆ. ನೋಡಬೇಕಾಗುತ್ತೆ ಏನು ಫೀಲ್ಡ್ ಪ್ಲೇಸ್ಮೆಂಟ್ ಇಂದ ಇಲ್ಲಿ ಬೌಲರ್ ಯಾವ ಫೀಲ್ಡ್ ಪ್ಲೇಸ್ಮೆಂಟ್ ಮಾಡ್ತಾರೆ ಕ್ಯಾಪ್ಟನ್ ಮತ್ತು ಬೌಲರ್ ಅಂತ ಹೇಳಿ ನೋಡಬೇಕಾಗತ್ತೆ. ಇಲ್ಲಿ ವಿನಯ್ ಫಾರ್ 3rd over. ವಿನಯ್ ಟು ಆನಂದ್. ಬಿಗ್ ಮ್ಯಾಚ್ ಪ್ಲೇಯರ್ ಆನಂದ್. ಬಿಗ್ ಶಾಟ್ಸ್ ಹೊಡೆಯುವಂತ ಎಬಿಲಿಟಿ ಇದೆ. ಇದು ಒಳ್ಳೆ ಬಾಲ್, ಇದು ಬೆಂಕಿ ಬಾಲ್ ಅಂತಾನೆ ಹೇಳ್ಬೋದು. ಫಸ್ಟ್ ಬಾಲ್ 3rd over ಅಲ್ಲಿ ವಿನಯ್ ಅವ್ರ ಕಡೆಯಿಂದ. ಶಾರ್ಟ್ ಆಗಿದೆ, ಪುಲ್ ಮಾಡ್ತಾರೆ, ಬಟ್ ಪ್ರೊಡಕ್ಷನ್ ಇದೆ. ಫೀಲ್ಡಿಂಗ್ ಅಂತೂ ಟಾಪ್ ಕ್ಲಾಸ್ ಆಗಿದೆ ಇವತ್ತು ವಿಜಯ್ ಕರ್ನಾಟಕ ಕಡೆಯಿಂದ. 1-handed ಅಲ್ಲಿ ಕ್ಯಾಚ್ ಹಿಡಿತಾರೆ. ವಿಕೆಟ್ ಕೀಪರ್ ಹರೀಶ್ ಅವ್ರು ನೋಡಿದ್ವಿ. ಬೈರೇಗೌಡ ಕ್ಯಾಪ್ಟನ್ ಕಡೆಯಿಂದ ಒಂದು ಮ್ಯಾಗ್ನಿಫಿಸೆಂಟ್ ಕ್ಯಾಚ್ ನೋಡಿದ್ವಿ. ಒಂದೇ ಮ್ಯಾಚ್ ಅಲ್ಲಿ 2 ಗ್ರೇಟ್ ಕ್ಯಾಚ್, ಗ್ರೇಟ್ ಫೀಲ್ಡಿಂಗ್, ಬೌಂಡ್ರೀಸ್ ಎಲ್ಲ ತಡೀತಾ ಇದ್ದಾರೆ. ಬಿಗ್ ಶಾಟ್ ಬರ್ತಾ ಇದೆ. ಬಿಗ್ ಪಾರ್ಟ್ ಆಫ್ ದ ಬೌಂಡ್ರಿ. ಕೌಕಾನ್ ಕಡೆ ಹೊಡೆಯುವಂತಹ ಪ್ರಯತ್ನ. ಮತ್ತೊಂದು
Brilliant catch from Ansari. Another breakthrough. Power TV in deep trouble. 15 for 3 in 2.4 overs. New batter Shashi. ಶಶಿಧರ್ ಫಸ್ಟ್ ಬಾಲ್ ಅಲ್ಲೇ ಪುಲ್ ಮಾಡುವಂತ ಪ್ರಯತ್ನ ಇಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೋತಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಆಘಾತವಾಗ್ತಾ ಇದೆ ಇಲ್ಲಿ. ನವೀನ್ ಕ್ಯಾಚ್ ಅನ್ನು ತಗೋತಾರೆ. 15ಕ್ಕೆ 4ನೇ ವಿಕೆಟ್ ಕಳ್ಕೋತಾ ಇದೆ ಇಲ್ಲಿ ಪವರ್ ಟಿವಿ. ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಬೌಲರ್ಸ್. ಸಚಿನ್ ನ್ಯೂ ಬ್ಯಾಟರ್. 15 loss of 4 wickets. Last ball remaining in third over. Hat-trick opportunity. Hat-trick ball idu. Hat-trick ತಗೋತಾರ ನೋಡ್ಬೇಕಿಲ್ಲಿ. Last ball, final ball of third over. New batter Sachin on strike. ಡಿಫೆನ್ಸ್ ಮಾಡ್ತಾರೆ. ನಾನು ಕೊಡಲ್ಲ ಹ್ಯಾಟ್ರಿಕ್, ಡಾಟ್ ಆದ್ರೂ ಪರವಾಗಿಲ್ಲ, ಇನ್ನು 3 ಓವರ್ ಇದೆ, ನಿಂತಾಡ್ತೀನಿ ಅನ್ನೋ ತರ ಕಾಣ್ತಾ ಇದ್ದಾರೆ ಇಲ್ಲಿ ಬ್ಯಾಟರ್ ಸಚಿನ್ ಅವರು. ಒಳ್ಳೆ ಆಲೋಚನೆ, ಕಂಪ್ಲೀಟ್ ಆಗುತ್ತೆ. ಸಕ್ಸಸ್ಫುಲ್ ಓವರ್ ಇದು. ಜಸ್ಟ್ 1 ರನ್ ಬರುತ್ತೆ, 2 ವಿಕೆಟ್ ತಗೋತಾರೆ. ಬ್ಯಾಕ್ ಟು ಬ್ಯಾಕ್ 3 ಓವರ್ಗಳ ಮುಕ್ತಾಯಕ್ಕೆ 15ಕ್ಕೆ 4 ಪವರ್ ಟಿವಿ. ಆಫ್ಟರ್ 3 overs 15 loss of 4 wickets. ಟೀಮ್ ಪವರ್ ಟಿವಿ. New bowler captain Bairegowda for 4th over. Anand on strike. Down the leg side, wide at the call ಬರ್ತಾ ಇದೆ. Extra runs add ಆಗುತ್ತೆ ಇಲ್ಲಿ. 16 for 4. What a big shot, catcher at the call. Catch, drop plus lucky boundary. ಮತ್ತೊಂದು ಬ್ರೇಕ್ ಥ್ರೂ ಬರುವಂತ ಚಾನ್ಸಸ್ ಇತ್ತು, ಬಟ್ ಪ್ರಯತ್ನ ಅಂತೂ ಚೆನ್ನಾಗಿತ್ತು. ಮತ್ತೆ ಆಪರ್ಚುನಿಟಿ ಇದೆ. ಜಸ್ಟ್ ಸಿಂಗಲ್ ಮಾತ್ರ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಬಾಲ್ ಇಂದ ಕೂಡ ನಾವು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನೋಡ್ತಾ ಇದೀವಿ. ಇನ್ನಿಂಗ್ಸ್ ಅಲ್ಲಿ ಬಂದಿರುವಂತ ಪ್ರತಿ ಬ್ಯಾಟರ್ ಕೂಡ ಬಿಗ್ ಶಾಟ್ಸ್ ಆಡುವಂತ ಒಂದು ಪ್ಲಾನ್ ಮಾಡಿದ್ದಾರೆ. ಅವ್ರ ಟಾರ್ಗೆಟ್ ಏನಿದ್ರು ನಾವು 6 ಬೌಂಡ್ರೀಸ್ ಅನ್ನೋ ತರ ಕಾಣ್ತಾ ಇದೆ ಇಲ್ಲಿ. ಸಿಂಗಲ್ಸ್ ಮಾತ್ರ ಸಿಗುತ್ತೆ, ಕಟ್ ಮಾಡ್ತಾರೆ ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ. 3 ಬಾಲ್ ಉಳಿದಿದೆ. 22 for 4. ಕ್ಯಾಚ್ ಅನ್ನೋಂಥ ಕಾಲ್, ಗ್ಯಾಪ್ ಇದೆ, ಸಿಗುತ್ತೆ ಬೌಂಡ್ರಿ ಮಿಡ್ ವಿಕೆಟ್ ಕಡೆ. ಸಖತ್ ಗ್ಯಾಪ್ ಇತ್ತು. ಸ್ಕ್ವೇರ್ ಲೆಗಲ್ ಫೀಲ್ಡರ್ ಇದ್ದಾರೆ, ಮಿಡ್ ವಿಕೆಟ್ ಇಲ್ಲ, ಡೀಪ್ ಮಿಡ್ ವಿಕೆಟ್ ಇದೆ. ಆ ಒಂದು ಗ್ಯಾಪ್ ಶಾಟ್ ಅನ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಇದು ಕೆಟ್ಟ ಡೆಲಿವರಿ, ಇದು ಪೂರ್ ಬೌಲಿಂಗ್, ಇದು ಸಖತ್ ಗ್ಯಾಪ್ ಇತ್ತು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬರ್ತಾ ಇದೆ, ಕಮ್ ಬ್ಯಾಕ್ ಮಾಡ್ತಾ ಇದೆ ಇಲ್ಲಿ ಪವರ್ ಟಿವಿ. ಕೊನೆಯ ಬಾಲ್ ಉಳಿದಿದೆ. 15 ರನ್ ಬರ್ತಾ ಇದೆ 4th ಓವರ್ ಅಲ್ಲಿ. 30ಕ್ಕೆ ತಲುಪ್ತಾ ಇದೆ ಪವರ್ ಟಿವಿ ಸ್ಕೋರ್. 30 loss of 4 wickets. Last ball remaining.
ಕ್ಯಾಚ್ ಅನ್ನುವಂಥ ಕಾಲ್, ಬಟ್ ನೋ ಮ್ಯಾನ್ಸ್ ಲ್ಯಾಂಡ್ ಆಗುತ್ತೆ. ಲಾಂಗ್ ಆಫ್ ಅಲ್ಲಿ ಸಿಂಗಲ್ ಕಲೆಕ್ಟ್ ಮಾಡ್ಕೋತಾರೆ. ಒಂದು ಎಕ್ಸ್ಪೆನ್ಸಿವ್ ಓವರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ. 4 ಓವರ್ಗಳ ನಂತರ 31, 31 for 4 after 4 overs. ಪವರ್ ಟಿವಿ ವಿಜಯ್ ಕರ್ನಾಟಕ ಒಂದೊಳ್ಳೆ ಬೌಲಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು. ಈ ಓವರ್ ಎಕ್ಸ್ಪೆನ್ಸಿವ್ ಆಗಿದ್ರು ಕೂಡ ಕಳೆದ 3 ಓವರ್ ಒಂದು ಒಳ್ಳೆ ಎಕನಾಮಿಕಲ್ ಓವರ್, ವಿಕೆಟ್ ಟೇಕಿಂಗ್ ಓವರ್ ಆಗಿತ್ತು. ಪ್ರತಿ ಬೌಲರ್ಸ್ ಕೂಡ ಇಲ್ಲಿ ರೆಸ್ಪಾನ್ಸಿಬಿಲಿಟಿಯಿಂದ ಬೌಲಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಅಖಿಲೇಶ್ ಬರ್ತಾರೆ, ಮತ್ತೋರ್ವ ವಿಕೆಟ್ ಟೇಕಿಂಗ್ ಬೌಲರ್. ಶಾಟ್ ಆಗಿದೆ, ಸ್ವಿಚ್ ಹಿಟ್. 5th ಓವರ್ ಫಸ್ಟ್ ಬಾಲ್. ಗೇರ್ ಚೇಂಜ್ ಮಾಡ್ತಾ ಇದೆ ಇಲ್ಲಿ ಪವರ್ ಟಿವಿ. ಆನಂದ್ ಬ್ಯಾಟ್ ಇಂದ ಮತ್ತೊಂದು ಬೌಂಡ್ರಿ ಆಡ್ ಆಗುತ್ತೆ. ಬೌಂಡ್ರೀಸ್ ಅಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಆನಂದ್. 4 ಬೌಂಡ್ರಿ ಇವ್ರ ಬ್ಯಾಟ್ ಇಂದ ಬಂದಿದೆ. ಪ್ರೀವಿಯಸ್ ಓವರಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಅನ್ನ ಹೊಡೆದಂತ ಆನಂದ್ ಇಲ್ಲಿ ಮತ್ತೆ 5th ಓವರ್ ಫಸ್ಟ್ ಬಾಲ್ ಅಲ್ಲಿ ಬೌಂಡ್ರಿ ಗಳಿಸ್ತಾ ಇದ್ದಾರೆ. 35 ಪವರ್ ಟಿವಿ. ಐದನೇ ಓವರಲ್ಲಿ ಫಸ್ಟ್ 2 ಬಾಲ್ ಕಂಪ್ಲೀಟ್ ಆಗ್ತಾ ಇದೆ. 36ಕ್ಕೆ 4. ಬರ್ತಾ ಇಲ್ಲ, ಲೆಗ್ ಬಾಯ್ಸ್ ಡಿಸಿಷನ್ ಬರ್ತಾ ಇದೆ. ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್ ಕಡೆಯಿಂದ. ಇನ್ನು 3 ಬಾಲ್ ಉಳಿದಿದೆ 5ನೇ ಓವರಲ್ಲಿ. ಸಚಿನ್ ಸ್ಟ್ರೈಕ್ ಅಲ್ಲಿದ್ದಾರೆ. ಒಳ್ಳೆ ಬ್ಲಾಕ್ ಹೋಲ್ ಬೌಲ್ ಇದು. ಈಸಿಯಾಗಿ ರನ್ಸ್ ಅನ್ನ ಕೊಡ್ತಾ ಇಲ್ಲ. ಬೌಂಡ್ರೀಸ್ ಪ್ರೀವಿಯಸ್ ಓವರಲ್ಲಿ ಬಂದಿತ್ತು, ಈ ಓವರಲ್ಲೂ ಕೂಡ ಬೌಂಡ್ರಿ ಬಂದಿದೆ. ಬಟ್ ಒಂದು ಬೌಲಿಂಗ್ ಬಗ್ಗೆ ಹೇಳಬೇಕಾಗುತ್ತೆ. ಒಂದು ಒಳ್ಳೆ ಲೈನ್ ಅಂಡ್ ಲೆಂತ್ ಇಂದ ಬೌಲಿಂಗ್ ಮಾಡ್ತಾ ಇರುವಂತ ಟೀಮ್ ವಿಜಯ ಕರ್ನಾಟಕ. ಮತ್ತೆ ಸ್ವಿಚ್ ಹಿಟ್ ಮಾಡ್ತಾರೆ ಇಲ್ಲಿ, ಬಟ್ ಪ್ರೊಟೆಕ್ಷನ್ ಇದೆ. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಫೀಲ್ಡರ್ ಕವರ್ಸ್ ಕಡೆ ಹೋಗಿ ಆ ಒಂದು ಬೌಲರ್ ಕಟ್ ಮಾಡ್ತಾರೆ. ಕೊನೆಯ ಬಾಲ್ 5ನೇ ಓವರಲ್ಲಿ ಬಾಕಿ ಉಳಿತಾ ಇದೆ. ಬಿಗ್ ಶಾಟ್, ಬಿಗ್ ಶಾಟ್, ಫೈನಲಿ ಮ್ಯಾಕ್ಸಿಮಮ್. ಬಹಳಷ್ಟು ಹೊತ್ತಿನ ಬಳಿಕ ಬರ್ತಾ ಇರುವಂತಹ ಮ್ಯಾಕ್ಸಿಮಮ್ ಇದು. 6 ಇಂದ ಫಿನಿಶ್ ಆಗುತ್ತೆ. 5th ಓವರ್ 44 loss of 4 wickets after 5 overs. ಪವರ್ ಟಿವಿ 5 ಓವರ್ಗಳ ನಂತರ 44ಕ್ಕೆ 4. ಫೈನಲ್ ಓವರ್ ಆಫ್ ಫಸ್ಟ್ ಇನ್ನಿಂಗ್ಸ್. ಮತ್ತೆ ವಿನಯ್ ಬರ್ತಾರೆ. ಜಸ್ಟ್ 1 ರನ್ ಕೊಟ್ಟು 2 ವಿಕೆಟ್ ತೆಗೆದಂತ ಬೌಲರ್. ಬ್ಯಾಕ್ ಟು ಬ್ಯಾಕ್ ಸ್ಟ್ರೈಕ್ ಮಾಡಿದಂತ ಬೌಲರ್. ಇಲ್ಲಿ ಪವರ್ ಟಿವಿ ಬ್ಯಾಟರ್ಸ್ ವಿನಯ್ ಅವರ ಬೌಲಿಂಗ್ ಯಾವ ರೀತಿಯಾಗಿ ಎದುರಿಸ್ತಾ ನೋಡ್ಬೇಕಾಗುತ್ತೆ. ರನ್ಸ್ ಬರ್ತಾ ಇಲ್ಲ. ಕಿಲಾಡಿ ತರ ಬೌಲಿಂಗ್ ಮಾಡ್ತಾರೆ ವಿನಯ್. ಬ್ಯಾಟರ್ಸ್ ಮೈಂಡ್ ರೀಡ್ ಮಾಡ್ತಾರೆ. ಲಾಸ್ಟ್ ಸೆಕೆಂಡ್ ವರೆಗೂ ಆಲೋಚನೆ ಮಾಡಿ ಬೌಲ್ ಮಾಡ್ತಾರೆ. ಕ್ಲೀನ್ ಬೌಲ್ಡ್, ಯು ಮಿಸ್, ಐ ಹಿಟ್. ಟಿನ್ ಮಾಡ್ತಾ ಇದ್ದಾರೆ ಇಲ್ಲಿ. ಸ್ಟೆಪ್ಸ್ ಅನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. 5th ವಿಕೆಟ್ಸ್ ಅನ್ನ ಕಳ್ಕೊಳ್ಳುತ್ತೆ. ಆನಂದ್ ಹೋಗ್ಬೇಕಾಗುತ್ತೆ ಪೆವಿಲಿಯನ್ ಕಡೆ. 4 ಬೌಂಡ್ರಿ, 160 ಆಲ್ಮೋಸ್ಟ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿದಂತ ಆನಂದ್. ಲಾಸ್ಟ್ ಅಲ್ಲಿ ಇರಬೇಕಾಗಿತ್ತು ಸೆಟ್ ಬ್ಯಾಟರ್, ಬಟ್ ಇಲ್ಲಿ ಬಿಗ್ ಶಾಟ್ ಆಡುವಂತ ಒಂದು ಪ್ರಯತ್ನ. ಟ್ರ್ಯಾಪ್ ಮಾಡ್ತಾರೆ ಬ್ಯಾಟರಿಗೆ ಬೌಲರ್. ಇಲ್ಲಿ ಬ್ಯಾಟರ್ ಧೀರಾಜ್ ಇಲ್ಲಿ ರಾಜಿಸ್ತಾರ. ಕೊನೆಯ 4 ಬಾಲ್ ಅಲ್ಲಿ ಅಂತ ನೋಡ್ಬೇಕಾಗತ್ತೆ. ಸ್ಟೆಪ್ ಟು ಸ್ಟೆಪ್ ವಿನಯ್ ದಿನ ಇವತ್ತು. ವಿನಯ್ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. 4
ವಿಕೆಟ್, ಕೊಟ್ಟಿರೋದು ಒಂದೇ ಒಂದು ರನ್ನು. ಫಸ್ಟ್ ಓವರ್ ಅಲ್ಲಿ 1 ರನ್ ಬರುತ್ತೆ, 2 ವಿಕೆಟ್ ತೆಗಿತಾರೆ. ಮತ್ತೆ ಇವಾಗ ವಿನಯ್ ಹ್ಯಾಟ್ರಿಕ್ ಅಲ್ಲಿದ್ದಾರೆ. 44ಕ್ಕೆ 6ನೇ ವಿಕೆಟ್ ಅನ್ನ ಕಳ್ಕೋತಾ ಇದೆ ಪವರ್ ಟಿವಿ. ಒಂದು ಬಿಗ್ ಸ್ಕೋರ್, ಒಂದು ದೊಡ್ಡ ಮೊತ್ತವನ್ನ ಕಲೆ ಹಾಕುವಂತ ಪ್ಲಾನ್ ಅಲ್ಲಿ ಫೈಲ್ ಆಗ್ತಾ ಇದೆ. ರೂಪೇಶ್ ಬೈಂದೂರ್ ಹ್ಯಾಟ್ರಿಕ್ ಬಾಲ್ ಫೇಸ್ ಮಾಡಬೇಕಾಗುತ್ತೆ ಇಲ್ಲಿ. ಹ್ಯಾಟ್ರಿಕ್ ಬಾಲ್ ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು. ಕೊನೆ 2 ಬಾಲ್ ಉಳಿದಿದೆ. ಮತ್ತೆ ವಿನಯ್ ಅವರು ಒಂದು ಒಳ್ಳೆ ಟಾಪ್ ಕ್ಲಾಸ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಕಾಲ್ ಮೇಲಿಡುವಂತ ಪ್ರಯತ್ನ, ಲೆಗ್ ಬೈಸ್ ಎನ್ನುವಂತ ಡಿಸಿಷನ್ ಬರ್ತಾ ಇದೆ. 5 ಡಾಟ್ ಬಾಲ್, 2 ವಿಕೆಟ್. ಫೈನಲ್ ಓವರ್ ಅಲ್ಲಿ ಮೇಡ್ ಇನ್ ಪ್ಲಸ್ ಡಬಲ್ ವಿಕೆಟ್ ತಗೋತಾರ, ನೋಡ್ಬೇಕಾಗತ್ತೆ. ಒಂದು ಒಳ್ಳೆ ಬೌಲಿಂಗ್ ನೋಡ್ತಾ ಇದೀವಿ ನಾವು ವಿಜಯ ಕರ್ನಾಟಕ ಟೀಮ್ ಕಡೆಯಿಂದ. ಕ್ಯಾಪ್ಟನ್ ಹೊರತುಪಡಿಸಿದ್ರೆ ಪ್ರತಿಯೊಬ್ಬ ಬೌಲರ್ ಕೂಡ ಒಂದು ಎಕನಾಮಿಕಲ್ ಬೌಲಿಂಗ್ ಮಾಡಿದ್ದಾರೆ. ಬೈರೇಗೌಡರು ಒಂದು 15 ರನ್ ಕೊಟ್ಟಿದ್ರು. ಕೊನೆಯ ಬಾಲ್ ಉಳಿದಿದೆ. ನಿಕ್ಕಾಗಿದೆ ಇಲ್ಲಿ, ಫಿನಿಶ್ ಮಾಡ್ತಾರೆ. ಫೈನಲ್ ಓವರ್ ಮೇಡ್ ಇನ್ ಪ್ಲಸ್ 2 ವಿಕೆಟ್ಸ್. ಫೈನಲ್ ಓವರ್ ಅಲ್ಲಿ ಯಾವುದೇ ರೀತಿ ರನ್ಸ್ ಬರ್ತಾ ಇಲ್ಲ. ಕಂಪ್ಲೀಟ್ ಡಾಮಿನೇಷನ್ ಇಲ್ಲಿ ವಿಜಯ್ ಕರ್ನಾಟಕ ಬೌಲರ್ಸ್ ಕಡೆಯಿಂದ. ಆನಂದ್ ಡಬಲ್ ಡಿಜಿಟ್ ಸ್ಕೋರ್ ಮಾಡಿದ್ದಾರೆ. 14 ಬಾಲ್ ಅಲ್ಲಿ 4 ಬೌಂಡ್ರಿ. ಉಳಿದಂತ ಶಿವು, ಮಿಥುನ್, ಆದಿತ್ಯ 2 ಬೌಂಡ್ರಿ ಗಳಿಸಿದ್ರು. ಶಶಿಧರ್ ಫಸ್ಟ್ ಬಾಲ್ ಅಲ್ಲೇ ಗೋಲ್ಡನ್ ಡಕ್ ಔಟ್. ಸಚಿನ್ ಒಂದು ಮ್ಯಾಕ್ಸಿಮಮ್ ಗಳಿಸ್ತಾರೆ. ಓವರ್ ಆಲ್ ಆಗಿ ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗುತ್ತೆ. ಬೌಲಿಂಗ್ ನೋಡೋದಾದ್ರೆ ನೀವು ಅನ್ಸಾರಿ ಫಸ್ಟ್ ಓವರ್ ಮಾಡ್ತಾರೆ, 8 ರನ್ 1 ವಿಕೆಟ್. ಅಖಿಲೇಶ್ 2 ಓವರ್ 19 ರನ್ 1 ವಿಕೆಟ್. ವಿನಯ್ ಜಸ್ಟ್ 1 ರನ್ ಇನ್ 2 overs, 4 ವಿಕೆಟ್ಸ್, 1 ಮೇಡ್ ಇನ್. ಎಂತ ಟಾಪ್ ಕ್ಲಾಸ್ ಬೌಲಿಂಗ್ ವಿನಯ್ ಕಡೆಯಿಂದ ನೋಡ್ತಾ ಇದೀವಿ. ಬೈರೇಗೌಡರು ಕ್ಯಾಪ್ಟನ್ ದುಬಾರಿ ಆಗ್ತಾರೆ, 16 ರನ್ ಕೊಡ್ತಾರೆ. ಫಸ್ಟ್ ಇನ್ನಿಂಗ್ಸ್ ಕಂಪೇರ್ ಸ್ಕೋರ್ ನೋಡಿದಾಗ ಇವಾಗ 45 ಟಾರ್ಗೆಟ್ ಇದೆ 6 ಓವರ್ ಅಲ್ಲಿ ವಿಜಯ್ ಕರ್ನಾಟಕ ಟೀಮಿಗೆ. $45 is a target to team Vijay Karnataka.
Dheeraj for first over. Akhilesh on strike. Santosh on non-strike. 45 is the target. First ball. Dot ಆಗ್ತಾ ಇದೆ. ಔಟ್ಸೈಡ್ ದ ಆಬ್ಸ್ಟಿಕಲ್ ಬಿದ್ದಂತ ಬಾಲ್ ಇದು. ಸಿಂಗಲ್ ಕಂಪ್ಲೀಟ್ ಆಗುತ್ತೆ. ಅಖಿಲೇಶ್ ಆನ್ ದ ಮಾರ್ಕ್. ವಿಜಯ್ ಕರ್ನಾಟಕ. ಇದು ರಿಸ್ಕಿ ಸಿಂಗಲ್, ಇದು ಮಿಸ್ ಫೀಲ್ಡ್ ಆಗುತ್ತೆ. ಮಿಡ್ ಆನ್ ಅಲ್ಲಿ ಮತ್ತೊಂದು ಸಿಂಗಲ್ ಅನ್ನ ಗಳಿಸ್ತಾರೆ. ಸಂತೋಷ್ ಕೂಡ ಫಸ್ಟ್ ಬಾಲ್ ಅಲ್ಲೇ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾ ಇದ್ದಾರೆ. 3 ಬಾಲ್ ಮುಕ್ತಾಯ ಆಗಿದೆ. ವಿಜಯ್ ಕರ್ನಾಟಕ 2 ವಿತೌಟ್ ಲಾಸ್ ಇನ್ ಫಸ್ಟ್ ಓವರ್ ಆಫ್ ಪವರ್ ಪ್ಲೇ. ಆಲ್ಸಿನ್ ಆಡುವಂತ ಪ್ರಯತ್ನ, ಇಲ್ಲಿ ಪ್ರೊಟೆಕ್ಷನ್ ಇದೆ. ಸ್ಕೈಲ್ ಕಡೆ 1 ರನ್ ಅನ್ನ ಗಳಿಸ್ತಾರೆ. ಫಸ್ಟ್ ಓವರ್ ಅಲ್ಲಿ ಒಂದು ಒಳ್ಳೆ ಬೌಲಿಂಗ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಧೀರಜ್. 4 ಬಾಲ್ ಅಲ್ಲಿ ಜಸ್ಟ್ ಸಿಂಗಲ್ ಸ್ಟ್ರೈಕ್ ರೊಟೇಟ್ ಮಾಡಿಕೊಂಡು 3 ರನ್ ಅನ್ನ ಕಲೆ ಹಾಕಿರುವಂತಹ ವಿಜಯ್ ಕರ್ನಾಟಕ. ಉಳಿದಂತ 32 ಬಾಲ್ ಅಲ್ಲಿ 42 ರನ್ ಬೇಕಿನ್ನೂ ಕೂಡ. ಬಿಗ್ ಶಾಟ್ ಬರ್ತಾ ಇದೆ. ಲಾಂಗ್ ಆನ್ ಅಲ್ಲಿ ಮಿಸ್ ಫೀಲ್ಡ್ ಆಗುತ್ತೆ. ಬೌಂಡ್ರಿ ಸಿಗುತ್ತೆ ಇಲ್ಲಿ. 7 without loss. Last ball of first over. ಇದೊಳ್ಳೆ ಬಾಲ್ ಇದು. ಇದು ಸಖತ್ ಬಾಲ್ ಇದು. ಬಟ್ ವಿಕೆಟ್ ಕೀಪರ್ ಮಿಸ್ ಮಾಡ್ತಾರೆ, ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಕಂಪ್ಲೀಟ್ ಆಗುತ್ತೆ ಫಸ್ಟ್ ಓವರ್. ಆಫ್ಟರ್ 1 over 8 without loss, ವಿಜಯ್ ಕರ್ನಾಟಕ 30 ಬಾಲ್ ಅಲ್ಲಿ 37 ರನ್ ಬೇಕಾಗಿದೆ ವಿಕ್ಟರಿಗಾಗಿ. ಗೆದ್ರೆ ಇನ್ನೂ ಕೂಡ ಒಂದು ಅವಕಾಶ ಇರುತ್ತೆ. ಈ ಒಂದು ಪೂಲಲ್ಲಿ ಆಡುವಂಥ ನೆಕ್ಸ್ಟ್ ಮ್ಯಾಚಸ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ವಿಜಯ್ ಕರ್ನಾಟಕ. Shashidhar for second over. Slow over 1. Stamp to stamp ಮೇಲೆ ಇಡುವಂತ ಪ್ರಯತ್ನ ಇದು. ಶಶಿಧರ್ ಅನ್ಕೊಂಡಿದ್ದಾರೆ, ಹ್ಯಾಗ್ ಮಿಸ್ ಆದ್ರಿ ಇದು. ವಿಕೆಟ್ ಮೇಲೆ ಇಡುವಂತ ಪ್ರಯತ್ನ. ವೈಡ್ ಅಂತ ಕಾಲ್ ಬರ್ತಾ ಇದೆ. ನೋಡ್ತಾ ಇದೀವಿ ನಾವು. ಫಸ್ಟ್ ಸ್ಲಿಪ್ ಇದೆ, ಥರ್ಡ್ ಸ್ಲಿಪ್, ಒಂದು ಟೆಸ್ಟ್ ಸೆಕೆಂಡ್ ಸ್ಲಿಪ್ ಇದೆ. ಕ್ಯಾಚ್ ಅನ್ನುವಂತ ಕಾಲ್. ಫಸ್ಟ್ ಬ್ರೇಕ್ ಥ್ರೂ ಸಿಗ್ತಾ ಇದೆ ಇಲ್ಲಿ. ಒಂದು ಫೈಟಿಂಗ್ ಟೋಟಲ್ ಡಿಫೆಂಡ್ ಮಾಡ್ತಾ ಇರುವಂತ ಟೀಮ್. ಬ್ಯಾಟರ್ಸ್ಗೆ ಪ್ರೆಷರ್ ಕೊಡುವಂತ ಒಂದು ಫೀಲ್ಡ್ ಪೊಸಿಷನ್ ಅನ್ನ ಪ್ಲೇಸ್ ಮಾಡಿದ್ದಾರೆ. 2 ಸ್ಲಿಪ್ ಇದೆ, ಶಾರ್ಟ್ ಥರ್ಡ್ ಮ್ಯಾನ್ ಇದೆ, ಕವರ್ಸ್ ಇದೆ, ಮಿಡ್ ಆನ್ ಇದೆ, ಮಿಡ್ ಆಫ್, ಶಾರ್ಟ್ ಮಿಡ್ ವಿಕೆಟ್, ಸ್ಕ್ವೇರ್ ಲೆಗ್ ಮತ್ತು ಡೀಪ್ ಮಿಡ್ ವಿಕೆಟ್ ಪ್ರೊಟೆಕ್ಷನ್ ಇಟ್ಕೊಂಡು ಮ್ಯಾಚ್ ಆಡ್ತಾ ಇದ್ದಾರೆ. ಸ್ವೀಪ್ ಮಾಡ್ತಾರೆ ಇಲ್ಲಿ. ರನ್ ಔಟ್ ಅವಕಾಶ ಇತ್ತು, ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಫಸ್ಟ್ ಅಟೆಂಪ್ಟ್ ನಲ್ಲಿ ಏನಾದರೂ ಥ್ರೋ ಮಾಡಿದ್ರೆ ಅವಕಾಶ ಕ್ರಿಯೇಟ್ ಮಾಡ್ತಾ ಇದ್ರು. 10 ರನ್ಸ್ ಕಂಪ್ಲೀಟ್ ಆಗುತ್ತೆ. 10 for 1. ಏರಿಯಲ್ ರೋಡ್, ಬ್ಯಾಕ್ವರ್ಡ್ ಶಾಟ್ ಲೆಗ್ ಕಡೆ 1 ರನ್ ಮಾತ್ರ. ಸೆಕೆಂಡ್ ರನ್ ಸುಮ್ಮನೆ ಅರ್ಚೇಸಿ ತೋರಿಸಿದ್ರು, ಬೇಕಾಗಿರ್ಲಿಲ್ಲ. 1 ರನ್ ಸಾಕಾಗಿತ್ತು.
ಸುರೇಶ್ ಚಂದ್ರನ್ ವಿಕೆಟ್ ಕಳ್ಕೊತಾರೆ ಇಲ್ಲಿ. 11ಕ್ಕೆ 2ನೇ ವಿಕೆಟ್ ಅನ್ನ ಕಳ್ಕೊಡುತ್ತೆ ವಿಜಯ್ ಕರ್ನಾಟಕ. ನ್ಯೂ ಬ್ಯಾಟರ್ ಕ್ಯಾಪ್ಟನ್. 26 ಬಾಲ್ 34 ರನ್. ಪವರ್ ಪ್ಲೇ ಅಲ್ಲಿ ಒಂದು ಒಳ್ಳೆ ಬೌಲಿಂಗ್ ಅಟ್ಯಾಕ್. ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಕೂಡ ಇದೇ ರೀತಿಯಲ್ಲಿ ನಾವು ಸ್ಕೋರ್ ನೋಡಿದ್ವಿ. 16 ರನ್ ಗಳಿಸಿದ್ರು. ಇಲ್ಲಿ 11 ರನ್ಗೆ 2 ವಿಕೆಟ್. ಕೊನೆ 2 ಬಾಲ್ ಇದೆ. ಪವರ್ ಪ್ಲೇ. ಫುಲ್ ಟಾಸ್ ಬಾಲ್ ಮಿಸ್ ಮಾಡ್ತಾರೆ ಇಲ್ಲಿ ಕ್ಯಾಪ್ಟನ್. ಬಟ್ ಇಲ್ಲಿ ಫೀಲ್ಡರ್ ಕೂಡ ಮಿಸ್ ಮಾಡ್ತಾರೆ. ಗಣೇಶ್ ಮಿಸ್ ಫೀಲ್ಡ್ ಮಾಡಿರೋದಿಲ್ಲಿ. ಅನ್ಕೊಂಡಿರ್ತಾರೆ ಇವಾಗ ಮನಸ್ಸಲ್ಲಿ ಬೈರೇಗೌಡರು, ಓಕೆ ಮಿಸ್ ಆದ್ರೂ ಪರವಾಗಿಲ್ಲ, ಫುಲ್ ಟಾಸ್ ಫೈನಲಿ ಬೌಂಡ್ರಿ ಸಿಕ್ತು ಅಂತೇಳಿ. ಫೀಲ್ಡರ್ ಡಿಸಪಾಯಿಂಟ್, ಬೌಲರ್ ಕೂಡ ಇಲ್ಲಿ ಡಿಸಪಾಯಿಂಟ್ ಆಗಿರ್ತಾರೆ. ತುಂಬಾನೇ ಶಾಟ್ ಇದೆ. ಬ್ಯಾಕ್ ಫುಟ್ ಅಲ್ಲಿ ಕಟ್ ಮಾಡ್ತಾರೆ. ಕವರ್ ಪಾಯಿಂಟ್ ಕಡೆ ರೂಪೇಶ್ ಅವರು ಒಳ್ಳೆ ಫೀಲ್ಡ್. ಪವರ್ ಟಿವಿಯ ರೂಪೇಶ್ ಬೈಂದೂರ್, ಗರ್ಲ್ಸ್ ಹಾಟ್ ಫೇವರೇಟ್ ರೂಪೇಶ್. $17 for 2. 4 ಓವರ್ ಇದೆ. 28 ರನ್ ಬೇಕು. ನಿಮ್ಮ ಸಹೋದ್ಯೋಗಿಗಳೆಲ್ಲ ಹೇಳ್ತಾ ಇದ್ದಾರೆ ಗರ್ಲ್ಸ್ ಹಾಟ್ ಫೇವರೇಟ್ ಅಂತೆ ನಮ್ಮ ರೂಪೇಶ್ ಬೈಂದೂರ್ ಅವರು. ಮೋಹನ್ ಅನೌನ್ಸ್ ಮಾಡಿಸ್ತಾ ಇದ್ದಾರೆ. ಇನ್ನು ಹಲವಾರು ಹೆಸರು ಹೇಳ್ತಾ ಇದ್ದಾರೆ, ಬಟ್ ಲೈವ್ ಇರೋದ್ರಿಂದ ಕಷ್ಟ ಹೇಳೋದು. ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ನಮ್ಮ ಮೀಡಿಯಾ ಮಿತ್ರರೆಲ್ಲ. ಎಲ್ಲರೂ ಒಗ್ಗೂಡಿ ಆಡುವಂತ ನಮ್ಮ ಈ ಒಂದು ಕಾರ್ಯಕ್ರಮ. ಖುಷಿ ಪಡ್ತಾರೆ. ಬ್ಯುಸಿ ಶೆಡ್ಯೂಲ್ ಇರುವಂತ ಪ್ರತಿಯೊಬ್ಬ ನಮ್ಮ ಎಡಿಟರ್ಸ್, ರಿಪೋರ್ಟರ್ಸ್, ಆಂಕರ್ಸ್ ಎಲ್ಲರೂ ಕೂಡ ಮೈಂಡ್ ರಿಲೀಫ್ಗೋಸ್ಕರ ನಮ್ಮ ಕಿರಣ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ನಡೀತಾ ಇರುವಂತ ಹೈಪರ್ ಸ್ಪೋರ್ಟ್ಸ್ ವೆಲ್ಫೇರ್ ಟ್ರಸ್ಟ್ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗಿನ 24 ಮೀಡಿಯಾ ತಂಡಗಳಲ್ಲಿ ಭಾಗವಹಿಸಿ ಪಂದ್ಯವನ್ನು ಆಡ್ತಾ ಇರೋದು ಎಲ್ಲರಿಗೂ ಕೂಡ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ನಾವು ಟಿವಿಯಲ್ಲಿ ನೋಡೋದಾದ್ರೆ ನಮ್ಮ ಚಾನಲ್ ನಂಬರ್ ಒನ್ ಅನ್ನುವಂಥ ಟೀಮ್ಸ್ ಎಲ್ಲ ಇವಾಗ ಇಲ್ಲಿ ಚಾಂಪಿಯನ್ಸ್ ನಂಬರ್ 1 ಯಾರು ಆಗ್ತಾರೆ ಅಂತ ನೋಡ್ಬೇಕಾಗತ್ತೆ. ಆದಿತ್ಯ ಸಾಕಾತ್ ಫೀಲ್ಡಿಂಗ್ ಮಾಡ್ತಿದ್ದಾರೆ ಇಲ್ಲಿ. ಬಹುಶಃ ಲಾಂಗ್ ಆಫ್ ಫೀಲ್ಡರ್ ಇದ್ರು ಕೂಡ ಲಾಂಗ್ ಆನ್ ಇಂದ ಬಂದು ಫೀಲ್ಡ್ ಮಾಡ್ತಾರೆ ಆದಿತ್ಯ. ವೈಡ್ ಬರುತ್ತೆ ಇಲ್ಲಿ. $19 for 2. ಸ್ಟೆಂಪ್ ಟು ಸ್ಟೆಂಪ್ ಯಾರ್ಕರ್ ಲೆಂತ್ ಅಲ್ಲಿ ಬೌಲ್ ಮಾಡ್ತಾ ಇದ್ದಾರೆ. ಸಿಂಗಲ್ ಸಿಗುತ್ತೆ. ಶಾರ್ಟ್ ಲೆಗ್ ಕಡೆ 1 ರನ್ ಅನ್ನು ಗಳಿಸ್ತಾರೆ. 20 for 2. ಲಾಸ್ಟ್ 2 ಬಾಲ್ ರಿಮೈನಿಂಗ್ ಇನ್ ಥರ್ಡ್ ಓವರ್. ಇದೊಳ್ಳೆ ಬಾಲ್. ಇದು ಲೋ ಸ್ಕೋರಿಂಗ್ ಇದ್ರೂ ಕೂಡ ಒಂದು ಫೈಟಿಂಗ್ ಟೋಟಲ್ ಇದ್ರೂ ಕೂಡ ಉಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂತ ಪವರ್ ಟಿವಿ ಬೌಲರ್ಸ್. ಇಲ್ಲಿ ಥರ್ಡ್ ಓವರ್ ಅಲ್ಲಿ ಲಾಸ್ಟ್ ಬಾಲ್ ಮಾತ್ರ ಇದೆ. 19 ಬಾಲ್ಗೆ 25 ರನ್ನು. ಮಿಥುನ್ ಶಾರ್ಟ್ ಮಿಡ್ ವಿಕೆಟ್ ಅಲ್ಲಿ ಫೀಲ್ಡ್ ಮಾಡ್ತಾ ಇದ್ದಾರೆ. ಸಿಂಗಲ್ ಸಿಗುತ್ತೆ. ಕಂಪ್ಲೀಟ್ ಆಗುತ್ತೆ ಓವರ್. 3 ಓವರ್ಗಳ ನಂತರ 21. ಉಳಿದಂತ 3 ಓವರ್ 24 ರನ್ ಬೇಕು. ಮನಸ ವಾಚ ಕರ್ಮಣ ಟೀಮ್ ಕೂಡ ಮ್ಯಾಚ್ ನೋಡ್ತಾ ಇದೆ. 21 for 2 after 3 overs.
18 balls 24. ಶೂಟಿಂಗ್ ಅನ್ನ ಫುಲ್ ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡ್ಕೊಳ್ತಾ ಇರುವಂತ ಮನಸ ವಾಚ ಕರ್ಮಣ ರಿವೆಂಜ್ ಥ್ರಿಲ್ಲರ್ ಮೂವಿ ಅತಿ ಶೀಘ್ರದಲ್ಲೇ ನೀವು ಸಿನಿಮಾ ಥಿಯೇಟರ್ಸ್ಗಳಲ್ಲಿ ನೋಡ್ಬೋದಾಗಿದೆ. ಮನಸ ವಾಚ ಕರ್ಮಣ ಪ್ಲೇಯರ್ಸ್ ಜೆರ್ಸಿ ಮೇಲೆ ನೋಡ್ತಾ ಇದ್ದೀವಿ ಮತ್ತು ನಮ್ಮ ಗ್ರೌಂಡಲ್ಲಿ ಬೋರ್ಡಿಂಗ್ಸಲ್ಲೂ ಕೂಡ ನಾವು ಕಣ್ ತುಂಬಿಸ್ಕೊಳ್ತಾ ಇದ್ದೀವಿ. ಶಿವು ಫೋರ್ತ್ ಫಸ್ಟ್ ಬಾಲ್ ರನ್ಸ್ ಬರ್ತಾ ಇಲ್ಲ. 17-24. ಬೌಲರ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ ಪವರ್ ಟಿವಿ ಟೀಮಿಗೆ. ಇದೊಳ್ಳೆ ಶಾಟ್, ಇದು ಫ್ಲಾಟ್ ಆಗಿ ಹೋಗುತ್ತೆ. ಗೂಳಿ ತರ ಗುಮ್ತಾರೆ ಅಖಿಲೇಶ್ ಅವರು. ಶಶಿ ಅವ್ರ ತಲೆ ಬೇರಿದ ಹೊಡೆದಿರೋದು. ನೋಡ್ತಾ ನಿಂತ್ಕೊಂಡ್ರು ಶಶಿ ಅವರು. ಏನೇ ಅವಕಾಶ ಇಲ್ಲ, ಜಸ್ಟ್ ಬಾಲ್ ಅನ್ನ ಕಲೆಕ್ಟ್ ಮಾಡಿ ಮತ್ತೆ ಪಾಸ್ ಮಾಡ್ತಾ ಇದ್ದಾರೆ. ಇವಾಗ 15 ಬಾಲಲ್ಲಿ 18 ರನ್ ಬೇಕಾಗಿದೆ. ಕಟ್ ಬಾಲ್ ವಾಕ್ ಮಾಡ್ತಾ ಇದ್ದಾರೆ. ಸ್ಟಂಪ್ ಔಟ್ ಇಂದ ಅಖಿಲೇಶ್ ಅವರು ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಡಿಸಪಾಯಿಂಟ್ ಆಗಿದ್ದಾರೆ. ಬಿಗ್ ಶಾಟ್ ಬಂದಿತ್ತು, 6 ಬಂದಿತ್ತು. ನ್ಯೂ ಬ್ಯಾಟರ್ ಇವಾಗ ನಾಕ್ಸ್ ಯಾನಿ ನಾಗಪ್ಪ. 14 ಬಾಲಲ್ಲಿ 18. ಓ ಸಾಕಾತ್ ಬಾಲ್ ಇದು. ಬ್ಯಾಟ್ರಿಯಿಂದ ದೂರ ಇಡ್ತಾ ಇದ್ದಾರೆ. ಕಟ್ರ್ ಬಾಲ್, ಲೆಗ್ ಕಟ್ರ್ ಆಗ್ತಾ ಇದೆ. ಇದು 5 ಬಾಲಲ್ಲಿ 6 ರನ್, ಒಂದು ಮ್ಯಾಕ್ಸಿಮಮ್ ಬಂದಿತ್ತು. ಅದಾದ್ಮೇಲೆ ಡಾಟ್ ವಿಕೆಟ್ ಡಾಟ್. ಕೊನೆ ಬಾಲ್ ಉಳ್ಕೋತಾ ಇದೆ. ವಿಕೆಟ್ಸ್ ಬಿಟ್ಟು ಹೊಡೆಯುವಂತಹ ಪ್ರಯತ್ನ ಇಲ್ಲಿ ತುಂಬಾ ಎತ್ತರ ಇದೆ. ನೋ ಮ್ಯಾನ್ ಸ್ಟ್ಯಾಂಡ್ ಆಗುತ್ತೆ. ಬಟ್ ರನ್ಔಟ್ ಅವಕಾಶ ಕೂಡ ಇಲ್ಲಿ ಮಿಸ್ ಮಾಡ್ಕೋತಾರೆ. ತುಂಬಾನೇ ದೂರ ಇತ್ತು, ಎತ್ತರ ಇತ್ತು, ಬಟ್ ಡಿಸ್ಟೆನ್ಸ್ ಕ್ಲಿಯರ್ ಆಗಲ್ಲ. ನೋ ಮ್ಯಾನ್ ಸ್ಟ್ಯಾಂಡ್ ಆಗುತ್ತೆ. 4 ಓವರ್ ಕಂಪ್ಲೀಟ್ ಆಗುತ್ತೆ. 4 ಓವರ್ಗಳ ನಂತರ 29ಕ್ಕೆ 3. 12 ಬಾಲ್ 16. 12 ಬಾಲ್ 16. 8 ರನ್ಸ್ ಪರ್ ಓವರ್. ಒಂದು ಒಳ್ಳೆ ಓವರ್ ಬೇಕಾಗಿದೆ ಇಲ್ಲಿ ಪವರ್ ಟಿವಿ ಟೀಮಿಗೆ. ಏನಾದರೂ ಒಂದು 4 ಓವರ್ಸ್ ಅಂಡರ್ 4 ರನ್ಸ್ ಏನಾದರೂ ಈ ಓವರಲ್ಲಿ ರನ್ಸ್ ಮಾಡಿದರೆ ಖಂಡಿತವಾಗ್ಲೂ ಲಾಸ್ಟ್ ಓವರ್ವರೆಗೂ, ಲಾಸ್ಟ್ ಬಾಲ್ವರೆಗೂ ಹೋಗುವಂಥ ಮ್ಯಾಚ್ ಇದು. ಡಿಸ್ಕಸ್ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ ವೆಂಕಟೇಶ್. ಏನ್ ಮಾಡ್ಬೇಕಿಲ್ಲಿ ರಣತಂತ್ರ ರೂಪಿಸ್ತಾ ಇದ್ದಾರೆ. ಆದಿತ್ಯ ಫಾರ್ 5th ಓವರ್. ಹನ್ನೆರಡು ಬಾಲಲ್ಲಿ 16. 12 ಬಾಲ್ 16. ಪೆನಾಲ್ಟಿಮೇಟ್ ಓವರ್, ಕ್ರೂಷಿಯಲ್ ಓವರ್. ತುಂಬಾನೇ ಲಾಂಗ್ ರನ್ ಅಪ್ ಬೌಲರ್ ಆದಿತ್ಯ. ಒಳ್ಳೆ ಪೇಸಲ್ ಬೌಲ್ ಮಾಡ್ತಾರೆ, ವೇರಿಯೇಷನ್ ಕೂಡ ತರ್ತಾರೆ. ಆದಿತ್ಯ ಫ್ರಮ್ ಕಾರ್ಕಳ ಫಾಸ್ಟ್ ಬ್ರೇಕ್ ಥ್ರೂ ಬರುತ್ತೆ. ಆದಿತ್ಯ ಬೌಲಿಂಗ್ ಅಲ್ಲಿ 4ನೇ ವಿಕೆಟ್ ಕಳ್ಕೋತಾರೆ. ಉಳಿದ 11 ಬಾಲಲ್ಲಿ 16 ರನ್ ಬೇಕು. 45 ಟಾರ್ಗೆಟ್ ಇತ್ತು. 29ಕ್ಕೆ 4ನೇ ವಿಕೆಟ್ಸ್ ಅನ್ನ ಕಳ್ಕೊತಾ ಇದ್ದಾರೆ ಇಲ್ಲಿ. ನ್ಯೂ ಬ್ಯಾಟರ್ ಅನ್ಸಾರಿ. ಅನ್ಸಾರಿ ಮೇಲೆ ಜವಾಬ್ದಾರಿ.
ನಾಗಪ್ಪ 2 ಬಾಲಲ್ಲಿ 2 ರನ್. ಹೊಸ ಬ್ಯಾಟರ್ ಇಬ್ರು ಕೂಡ ಇವಾಗ ಗ್ರೌಂಡ್ ಅಲ್ಲಿ ಇರೋದು. ಅಷ್ಟೊಂದು ಈಸಿ ಅಲ್ಲ ಹೊಸ ಬ್ಯಾಟರ್ ಬಂದಿಲ್ಲಿ ಡಾಮಿನೇಟ್ ಮಾಡಕ್ಕೆ ಬೌಲರ್ ಮೇಲೆ. ಆದಿತ್ಯ ಸಖತ್ ಪೇಸ್ ಹಾಕ್ತಾರೆ. ಫಸ್ಟ್ ಬಾಲ್ ಅಲ್ಲೇ ಪ್ರೂವ್ ಮಾಡಿದ್ದಾರೆ ಏನಕ್ಕೆ ಇವ್ರನ್ನ ಕರೆತಂದಿರೋದು ಪೆನಾಲ್ಟಿ ಬೆಟ್ ಓವರ್ಗಾಗಿ ಅಂತ ಹೇಳಿ. ಜಸ್ಟ್ ಕವರ್ಸ್ ಮೇಲೆ ಹೊಡೆಯುತ್ತಾ ಪ್ರಯತ್ನ. ಸಿಂಗಲ್ ಸಿಗುತ್ತೆ, ಸಾಕಾಗಲ್ಲ ಸಿಂಗಲ್. ಒಂದು ಬೌಂಡ್ರಿ ಗಳಿಸಲೇಬೇಕು ಇಲ್ಲಿ. ಒಂದು ಬೌಂಡ್ರಿ ಅಥವಾ ಒಂದು 6 ಆದಷ್ಟು ಬೇಗನೆ ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. Ten balls, 15. Oh, big shot. ರನ್ಸ್ ಬರ್ತಾ ಇಲ್ಲ, ಡಾಟ್ ಆಗ್ತಾ ಇದೆ ಇಲ್ಲಿ. 3 ಬಾಲಲ್ಲಿ 1 ರನ್ ಮಾತ್ರ ಬರ್ತಾ ಇರೋದು. ಪೆನಾಲ್ಟಿಮೇಟ್ ಓವರ್ ಅಲ್ಲಿ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ವಿಜಯ ಕರ್ನಾಟಕ ಟೀಮ್ ಜಸ್ಟ್ 45 ರನ್ಸ್ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿತ್ತು. ಇಲ್ಲಿ ಪವರ್ ಟಿವಿ ಕೆಲವೊಂದು ಮ್ಯಾಚಸ್ ಅಲ್ಲಿ ಬೌಲರ್ಸ್ ಗಳ ತಪ್ಪು ಮಾಡಿದಂತ ಟೀಮ್ ಇಲ್ಲಿ ಬೌಲರ್ಸ್ ಗಳೇ ಸಾಥ್ ಕೊಡ್ತಾ ಇದ್ದಾರೆ. ಬೌಲರ್ಸ್ ಗಳೇ ಇಲ್ಲಿ ಮ್ಯಾಚ್ ಅನ್ನ ಉಳಿಸ್ತಾ ಇದ್ದಾರೆ. ಇದು ಬೇಕಾಗಿರಲಿಲ್ಲ. ಇದು ಇವಾಗ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗುತ್ತೆ. ಈ ತರ ಎಕ್ಸ್ಟ್ರಾಸ್ ಬಂದ್ರೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ. 9 ಬಾಲಿಗೆ 14 ರನ್ನು. ನಾಗಪ್ಪ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಒಂದು ಬೌಂಡ್ರಿ ಅಥವಾ 6 ಇಲ್ಲಿಂದ ಬೇಕಾಗಿದೆ. ಟ್ರೈ ಮಾಡಬೇಕು. ಮಸ್ಟ್ ವಿನ್ ಗೇಮು. ಡೂ ಆರ್ ಡೈ ಸಿಚುವೇಶನ್. ರನ್ಸ್ ಬರ್ತಾ ಇಲ್ಲ. ಆದಿತ್ಯ 8 ಬಾಲಿಗೆ 14 ಪುಲ್ ಮಾಡ್ತಾ ಇದ್ದಾರೆ ಮ್ಯಾಚ್ ಅನ್ನ ವಿಜಯ್ ಕರ್ನಾಟಕ ಕಡೆಯಿಂದ. 8 ball 14. Crucial 2 ball remaining in penultimate over. Short rising delivery. Runs ಬರ್ತಾ ಇಲ್ಲ. 1 bounce ಅಂತ ಮಾತ್ರ ಬರುತ್ತೆ. ಮತ್ತೆ ಡಾಟ್ ಆಗುತ್ತೆ ಇಲ್ಲಿ. ಎಂತ ಓವರ್ ಇದು. ಸಖತ್ತಾಗಿರುವಂತ ಬೌಲಿಂಗ್ ಆದಿತ್ಯ ಕಡೆಯಿಂದ ಪೆನಾಲ್ಟಿಮೇಟ್ ಓವರ್ ಅಲ್ಲಿ. 7ಕ್ಕೆ 14. ಇಲ್ಲೇನಾದ್ರೂ ಮ್ಯಾಜಿಕ್ ಮಾಡ್ತಾರ ನಾಗಪ್ಪ ನೋಡ್ಬೇಕಾಗುತ್ತೆ. ಫೈನಲ್ ಬಾಲ್ ಆಫ್ ಪೆನಾಲ್ಟಿಮೇಟ್ ಓವರ್. 7 ball 14. ಸಾಕಾತ್ ಬೌಲಿಂಗ್ ಇದು. ಬೆಂಕಿ ಬೌಲಿಂಗ್ ಇದು. ಜಸ್ಟ್ 2 ರನ್ ಬರುತ್ತೆ. ಒಂದು ಎಕ್ಸ್ಟ್ರಾ ಒಂದು ಬ್ಯಾಟ್ ಇಂದ. 6 ಬಾಲಲ್ಲಿ 14 ರನ್ ಬೇಕಾಗಿದೆ. ಶಿವು ಫಾರ್ ಫೈನಲ್ ಓವರ್. 8 ರನ್ ಕೊಟ್ಟಿದ್ರು ಫಸ್ಟ್ ಓವರ್ ಅಲ್ಲಿ. ಇವಾಗ 14 ರನ್ ಉಳಿಸಬೇಕಾಗತ್ತೆ. 6 ಬಾಲು. ಬಟ್ ಇದು ಫೈನಲ್ ಓವರ್. ಫೈನಲ್ ಓವರ್ ಪ್ರೆಷರ್ ಇರುತ್ತೆ. ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡ್ತಾರ ಇಲ್ಲಿ. ತುಂಬಾ ಮ್ಯಾಚಸ್ ಅಲ್ಲಿ ಈ ರೀತಿಯಾದಂತಹ ಮ್ಯಾಚ್ಗಳಲ್ಲಿ ಪ್ರೆಷರ್ ಹ್ಯಾಂಡಲ್ ಮಾಡಿದಂತ ಬೌಲರ್. ಕಟ್ರಾಕುವಂತ ಒಂದು
ಬೌಲರ್ ಬಾಲಿಗೆ ಸ್ವಲ್ಪ ಟರ್ನ್ ಕೊಡುವಂತ ಬೌಲರ್. 6 ಬಾಲಿಗೆ 14. ಅನ್ಸಾರಿ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಜಸ್ಟ್ 1 ರನ್ ಮಾಡಿದ್ದಾರೆ ಅಷ್ಟೇ. ಹೊಸದಾಗಿ ಬಂದಂತ ಬ್ಯಾಟ್ರಿ ಪ್ರೀವಿಯಸ್ ಓವರ್ ಅಲ್ಲಿ ನಾಗಪ್ಪ ಅವರು ಪ್ರೀವಿಯಸ್ ಓವರ್ ಅಲ್ಲಿ ಸಖತ್ ಡಾಟ್ ಬಾಲ್ಸ್ ಅನ್ನ ಫೇಸ್ ಮಾಡ್ತಾರೆ. ಆದಿತ್ಯ ಕಂಪ್ಲೀಟ್ ಆಗಿ ಒಂದು ಪೆನಾಲ್ಟಿಮೇಟ್ ಓವರ್ ಅಲ್ಲಿ ಸಕ್ಸಸ್ ಆಗ್ತಾರೆ. 6 ಬಾಲ್ 14. ಫಸ್ಟ್ ಬಾಲ್ ಅಲ್ಲಿ ಏರಿಯಲ್ ರೂಟ್ ಪ್ರೊಟೆಕ್ಷನ್ ಇದೆ, ಕ್ಯಾಚ್ ತಗೋಬಹುದಾಗಿತ್ತು. ನಾಟ್ ಔಟ್ ಎನ್ನುವಂತ ಡಿಸಿಷನ್ ಬರ್ತಾ ಇದೆ. ಎರಡು ರನ್ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಕೂಡ ಆಪರ್ಚುನಿಟಿ ಇದೆ ವಿಜಯ್ ಕರ್ನಾಟಕ ಟೀಮಿಗೆ. ಒಂದು ಮ್ಯಾಕ್ಸಿಮಮ್ ಇಲ್ಲಿ ಮ್ಯಾಚ್ ರಿಸಲ್ಟೇ ಚೇಂಜ್ ಆಗುತ್ತೆ. 5-12 ಟ್ರೈ ಮಾಡಬೇಕು. ಮಸ್ಟ್ ವಿನ್ ಗೇಮ್, ಡೂ ಆರ್ ಡೈ ಸಿಚುವೇಶನ್. 5 ಬಾಲ್ 12 ರನ್ಸ್. ಮತ್ತೆ ಔಟ್ ರೇಜ್ ಆಗ್ತಾ ಇದೆ. ಶಾಟ್ ಪರ್ಫೆಕ್ಷನ್ ಇಲ್ಲ, ಅನ್ಕೊಂಡ್ ರೀತಿ ಆಗ್ತಾ ಇಲ್ಲ ಇಲ್ಲಿ ವಿಜಯ್ ಕರ್ನಾಟಕ ಟೀಮಿಗೆ. ಜಸ್ಟ್ ಫೈಟಿಂಗ್ ಟೋಟಲ್, ಬಿಲೋ ಪಾರ್ ಸ್ಕೋರ್. 4 ಬಾಲ್ ಇದೆ, 11 ರನ್ನು. ಕಟ್ ಬಾಲ್, ರನ್ಸ್ ಬರ್ತಾ ಇಲ್ಲ, ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. 3ಕ್ಕೆ 11. ಹನ್ನೆರಡು ಬಾಲ್ಗೆ 16 ಬೇಕಾಗಿತ್ತು. ಇವಾಗ 3 ಬಾಲ್ ಉಳಿದಿದೆ, 11 ರನ್ ಬೇಕು. ಸ್ಟೆಪ್ ಔಟ್ ಮಾಡ್ತಾರೆ, ಮಿಸ್ ಫೀಲ್ಡ್ ಆಗುತ್ತೆ. ರಾಕೆಟ್ ತರ ಹೊಳಿತಾರೆ, ಬುಲೆಟ್ ಶಾಟ್ ಇದು, ತಡೆಯಕ್ಕಾಗಲ್ಲ ಫೀಲ್ಡ್. 2 ಬಾಲ್ ಇದೆ, 7 ರನ್ ಬೇಕು. ಕ್ಲೋಸ್ ಆಗಿ ನಡೀತಾ ಇದೆ ಮ್ಯಾಚ್ ಇಲ್ಲಿ. ಇಂಪಾರ್ಟೆಂಟ್ ಬಾಲ್, ಕ್ರೂಷಿಯಲ್ ಬಾಲ್. Vinay on strike. Stoppage, breakthrough. 5th wicket down. 38 for 5. ಫೈನಲ್ ಬಾಲ್. ಯಾವುದೇ ರೀತಿ ಒಂದು ನೋ ಬಾಲ್ ಅಥವಾ ಎಕ್ಸ್ಟ್ರಾ ರನ್ಸ್ ಬರಲಿಲ್ಲ ಆದ್ರೆ, ಒಂದು ಬೌಂಡ್ರಿ ಬಂದರೂ ಕೂಡ ಮ್ಯಾಕ್ಸಿಮಮ್ ಉಳಿಸಿದ್ರೆ ಖಂಡಿತವಾಗ್ಲೂ ಮ್ಯಾಚ್ ಅನ್ನ ಗೆಲ್ತಾರೆ ಪವರ್ ಟಿವಿ. ಇಲ್ಲೇನಾದ್ರೂ ಒಂದು ಬಿಗ್ 6, ಒಂದು ಮ್ಯಾಕ್ಸಿಮಮ್ ಬಂದ್ರೆ ಮ್ಯಾಚ್ ಟೈ ಆಗುತ್ತೆ. 1 ಬಾಲ್ ಇದೆ, 7 ರನ್ ಬೇಕು. ಬಂದಿರೋದು ಹರೀಶ್ಚಂದ್ರ. ಹರೀಶ್ 1 ಬಾಲ್ ಅಲ್ಲಿ 6 ಹೊಡೆದ್ರೆ ಮ್ಯಾಚ್ ಟೈ. 2 ಡಗ್ ಔಟ್ಸ್ ಅಲ್ಲಿ ಪ್ರೇ ಮಾಡ್ತಾ ಇರ್ತಾರೆ. Last ball, final ball. 1 ball, 7 runs. New batter Harish on strike. Clean bowled. Low scoring, fighting total match ಅನ್ನ ಉಳಿಸ್ತಾರೆ ಇಲ್ಲಿ. ಬಿಲೋ ಪಾರ್ ಸ್ಕೋರ್ ಅಂತ ಹೇಳ್ತಾ ಇದ್ವಿ. ನಮ್ಮ ಬೌಲರ್ಸ್ ಕಮ್ಮಿ ಇಲ್ಲ ಅಂತ ಹೇಳ್ತಿದ್ದಾರೆ ಪವರ್ ಟಿವಿ. 45 ಒಂದು ಟಾರ್ಗೆಟ್ ಅನ್ನ ಜಸ್ಟ್ 6 ರನ್ ಮಾರ್ಜಿನಲ್ ಗೆಲ್ತಾರೆ, ವಿಕ್ಟರಿ ಸಿಗುತ್ತೆ. ಕಂಪ್ಲೀಟ್ ಆಗುತ್ತೆ ಮ್ಯಾಚ್. 45 ರನ್ಸ್ ಅನ್ನ ಡಿಫೆಂಡ್ ಮಾಡಿದಂತ ಟೀಮ್ ಪವರ್ ಟಿವಿ ಮ್ಯಾಚ್ ಅನ್ನ 6 ರನ್ಗಳ ಒಂದು ಜಯವನ್ನ ಪಡ್ಕೋತಾರೆ. ಇಲ್ಲಿ ಮುಕ್ತಾಯ ಕಂಡ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ನನ್ ಅದರ್ ದ್ಯಾನ್ ಬೌಲಿಂಗ್ ಅಲ್ಲಿ ಕಮಾಲ್ ಮಾಡಿದಂತ ಶಿವು ಬಿಪಿ, ಮ್ಯಾನ್ ಆಫ್ ದ ಮ್ಯಾಚ್. ಶಿವು ಅವರು ಬಂದು ನಿಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಅಲ್ಲಿ ನೆಕ್ಸ್ಟ್ ಮ್ಯಾಚ್ ಟಾಸ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತೀವಿ. ಕನ್ನಡ ಪ್ರಭ ವರ್ಸಸ್ ಡಿ ಚಂದನ.